ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ. ಈಗಾಗಲೇ ನಾನು ವಿಡಿಯೋ ತೋರಿಸ್ತಿರೋ ಹಾಗೆ ಡಿಜಿಟೆಕ್ ರಿಂಗ್ ಲೈಟ್ ಇವತ್ತು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ. ಇದು ಬಂದು LED ರಿಂಗ್ ಲೈಟ್ DRL 18H. ತುಂಬಾ ಚೆನ್ನಾಗಿದೆ, 60 ವ್ಯಾಟ್ ಇದು. ಸೊ ಯಾರ್ಯಾರು ಈ ರೀಲ್ಸ್ ಮತ್ತೆ ಯೂಟ್ಯೂಬರ್ಸ್ ಎಲ್ಲ ಇದಾರೆ, ಅದೆಲ್ಲ ಸುಮಾರು ಜನರು ಇದನ್ನೇ ಒಂದು ರಿಂಗ್ ಲೈಟ್ ನ ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ರಿವ್ಯೂ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್ ನಾನು ಈ ರಿಂಗ್ ಲೈಟ್ ನ ಪರ್ಚೇಸ್ ಮಾಡಿದ್ದು ಅಮೆಝಾನ್ಲಿ. ಸೊ ಅಮೆಝಾನ್ಲಿ ಪರ್ಚೇಸ್ ಮಾಡಿದೆ. ಇದು ರಿಂಗ್ ಲೈಟ್ ಪ್ರೈಸ್ ಬಂದು 6000. ಸೊ ನನಗೆ ಡಿಸ್ಕೌಂಟ್ ಎಲ್ಲ ಹೋಗಿ 3000 ನಂದು ಸಿಕ್ತು. ಮತ್ತೆ ಇದೊಂದು ಬಾಕ್ಸ್ ಕೊಟ್ಟಿರ್ತಾರೆ. ಈ ಬಾಕ್ಸ್ ಏನಿರುತ್ತೆ ಅಂದ್ರೆ ಬಿಲ್ ಕೊಟ್ಟಿರ್ತಾರೆ, ಅವ್ರು ಹೆಂಗಾಯ್ತು ಏನು ಎತ್ತ ಏನೇನು ಅಂತ ಬಿಲ್ ಕೊಟ್ಟಿರ್ತಾರೆ. ಸೊ ಈ ಬಿಲ್ಲು ಮತ್ತೆ ಈ ಬಾಕ್ಸ್ಗೆ ಅಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಇದು ಅಮೆಝಾನ್ ಕಡೆಯಿಂದ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಅಮೆಝಾನ್ ಪ್ಯಾಕ್ ಮಾಡಿ ಬಾಕ್ಸ್ ಕೊಟ್ಟಿರ್ತಾರೆ, ಇದೊಂದು ಬಾಕ್ಸ್. ಸೊ ನಿಮ್ಗೆ ರಿಯಲ್ ಪ್ರಾಡಕ್ಟ್ ನೋಡಿ ಹಿಂಗಿರುತ್ತೆ. ಇದೇ ರಿಂಗ್ ಲೈಟ್ ರಿಯಲ್ ಪ್ರಾಡಕ್ಟ್ ಹೆಂಗಿದೆ ಏನು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಬಾಕ್ಸ್ ಇಂದ ಓಪನ್ ಮಾಡಿರೋ ಒಂದು ಬ್ಯಾಗ್ ಇರುತ್ತೆ. ಬ್ಯಾಗ್ ಬಾಕ್ಸ್ ಒಳಗೆ ಏನಿಲ್ಲ, ಬ್ಯಾಗ್ ಒಂದು ಇರುತ್ತೆ. ಬಾಕ್ಸ್ ನೋಡಿ ಖಾಲಿ ಇರುತ್ತೆ. ಸೊ ಈ ಬ್ಯಾಗ್ ಅಲ್ಲಿ ಇದೇ ರಿಂಗ್ ಲೈಟ್ ಬ್ಯಾಗ್ ಕೊಟ್ಟಿರೋದವರು. ಸೊ ಓಪನ್ ಮಾಡಿ ನೋಡೋಣ. ನಿಮ್ಗೆ ಬ್ಯಾಗ್ ಓಪನ್ ಮಾಡಿದೆ ನೋಡಿ, ರಿಂಗ್ ಲೈಟ್ ಸಿಗುತ್ತೆ ನೋಡಿ. ನೀವು ಬ್ಯಾಗ್ ಓಪನ್ ಮಾಡಿದ ತಕ್ಷಣ ರಿಂಗ್ ಲೈಟ್ ಹಿಂಗಿರುತ್ತೆ. ಇದೇ ಡಿಜಿಟೆಕ್ ರಿಂಗ್ ಲೈಟ್. ಎಲ್ಲ ಯೂಟ್ಯೂಬರ್ಸ್ ಮತ್ತೆ ರೀಲ್ಸ್ ಮಾಡೋರು ಸೊ ಇದನ್ನೇ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ನೋಡಿ ಹಿಂಗಿರುತ್ತೆ ರಿಂಗ್ ಲೈಟ್. ಸೊ ನೋಡಿ ಫ್ರೆಂಡ್ಸ್, ಹಿಂಗಿರುತ್ತೆ. ಇದು ಏನಂತಂದ್ರೆ ಇದು ಲೈಟ್ ಜಾಸ್ತಿ ಮಾಡಿ ಕಡಿಮೆ ಮಾಡೋದು ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಈ ತರ ರಿಂಗ್ ಲೈಟ್ ಹಿಂಗಿರುತ್ತೆ. ಅದನ್ನ ಬಿಟ್ರೆ ಅದನ್ನ ಬಿಟ್ರೆ ನಿಮ್ಗೆ ಬ್ಯಾಗ್ಲಿ ಒಳಗೆ ಏನಿರುತ್ತೆ ಅಂತಂದ್ರೆ ಕವರ್ ಕೊಟ್ಟಿರ್ತಾರೆ. ಈ ಕವರ್ಲಿ ಬಂದು ಏನಿರುತ್ತೆ ಅಂತಂದ್ರೆ ಈ ಕವರ್ಲಿ ಇದು ಮ್ಯಾನುವಲ್ ಕೊಟ್ಟಿರ್ತಾರೆ, ಹೆಂಗೆ ಯೂಸ್ ಮಾಡೋದು ಏನು ಅಂತ. ಇದು ಮ್ಯಾನುವಲ್, ಆಮೇಲೆ ಹೇಳೋಣ. ಸೊ ಇದು ಬಂದು ಏನಂತಂದ್ರೆ ಈ ಫೋನ್ ನೀವು ರಿಂಗ್ ಲೈಟ್ ಮಧ್ಯೆ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ ಈ ಯೂಸ್ ಮಾಡಕ್ಕೆ. ಸೊ ಇದು ಬಂದು ವೈರ್ ಕನೆಕ್ಟ್ ಮಾಡೋದು ಹೆಂಗೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಟ್ರೈಪಾಡ್ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇದು ಡಿಜಿಟೆಕ್ ಟ್ರೈಪಾಡ್ ಸ್ಟ್ಯಾಂಡ್. ನಿಮ್ಗೆ ಬರೀ ರಿಂಗ್ ಲೈಟ್ ಮಾತ್ರ ಕೊಡ್ತಾರೆ, ಇದನ್ನ ಬೇರೆ ಪರ್ಚೇಸ್ ಮಾಡ್ಬೇಕು ನೀವು. ಇದು ಬಂದು ನಾನು ಪರ್ಚೇಸ್ ಮಾಡಿ ಇದು 799 800 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಬಾಟಮ್ ಕೊಟ್ಟಿದ್ದಾರೆ ನೋಡಿ, ಈ ಬಾಟಮ್ ಇದೆಯಲ್ಲ ಇಲ್ಲಿ, ಇದನ್ನ ನೀವು ಇಲ್ಲಿ ಇದ್ರೊಳಗೆ ಹಿಂಗೆ ಕ್ಲಿಕ್ ಮಾಡ್ಬೇಕು, ಹಾಕ್ಬೇಕು. ಹಾಕಿ ಇದನ್ನ ಟೈಟ್ ಮಾಡಿದ್ರೆ ಇದು ಇಲ್ಲಿ ಕೂರುತ್ತೆ. ಆಮೇಲೆ ಈ ಇದೆಯಲ್ಲ ಈ ಕಡೆ ಸೈಡ್ದು ಈ ಬಟನ್ ಕೊಟ್ಟಿರ್ತಾರೆ, ಈ ಬಟನ್ ನೀವು ಲೂಸ್ ಮಾಡಿದ್ರೆ ನೋಡಿ ರಿಂಗ್ ಲೈಟ್ ನ ಹಿಂಗ್ ಬಗ್ಗಿಸ್ಬೋದು, ಹಿಂಗ್ ಎತ್ಬೋದು, ಹಿಂದಕ್ಕೂ ಹಿಂಗ್ ಬಗ್ಗಿಸ್ಬೋದು. ಹೆಂಗಾದ್ರೂ ಹಿಂಗ್ ನೋಡಿ ಬಗ್ಗಿಸಿ ಹಿಂಗ್ ಈ ತರ ಮಾಡ್ಬೋದು ನೀವು ರಿಂಗ್ ಲೈಟ್ ನ. ಸೊ ನಾನು ನಿಮ್ಗೆ ಕಾಣ್ಲಿ ಅಂತ ಹಿಂಗ್ ಹಾಕಿದೀನಿ. ಹಾಕಿ ಟೈಟ್ ಮಾಡ್ಬೇಕು. ಟೈಟ್ ಮಾಡಿದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇದು ಕೊಟ್ಟಿದಾರಲ್ಲ, ಇದು ಫೋನ್ ಯೂಸ್ ಮಾಡಕ್ಕೆ. ನೋಡಿ ಇಲ್ಲಿ ಇದೆಯಲ್ಲ ಒಳಗಡೆ ಇಲ್ಲಿ ಟೂತ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಇಲ್ಲಿ ಹಾಕಿ ಟೈಟ್ ಮಾಡಿದ್ರೆ ಕೂರುತ್ತೆ. ಅದು ಕೂರಿದ ತಕ್ಷಣ ನೋಡಿ ನಿಮ್ಗೆ ಎಲ್ ಬೇಕೋ ಏನ್ ಬೇಕೋ ಫೋನ್ ಹಾಕಿ ಯೂಸ್ ಮಾಡಿ ಇದ್ ಮಾಡೋದು.
ಸೊ ಆಮೇಲೆ ನೆಕ್ಸ್ಟ್ ಕವರ್ಲಿ ವೈರ್ ಕೊಟ್ಟಿರ್ತಾರೆ ನೋಡಿ. ಈ ವೈರ್ ಇದೆಯಲ್ಲ, ಇದು ಪಿನ್ನು, ಅದನ್ನ ಬಂದು ನೀವು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದು ನಿಮಿಷ, ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ, ಇಲ್ಲಿ 2 3 ಸ್ವಿಚ್ ಪಕ್ಕ ಇಲ್ಲಿ ಒಳಗಡೆ, ಅದಕ್ಕೆ ಇದನ್ನ ಹಾಕ್ಬೇಕು ನೋಡಿ. ಹಾಕಿ ಟೈಟ್ ಆಯ್ತು. ಸೊ ಟೈಟ್ ಆಗಿದೆ, ಏನ್ ಮಾಡ್ಬೇಕು ಅಂದ್ರೆ ಈ ಪ್ಲಗ್ ಇದೆಯಲ್ಲ, ಪ್ಲಗ್ ನ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ವಿಚ್ ಆನ್ ಮಾಡಿದೀನಿ. ಇಲ್ಲಿ ಇದೆಯಲ್ಲ ಬಟನ್ ನೋಡಿ, ಇಲ್ಲಿ ಇದೆಯಲ್ಲ ಬಟನ್, ಇದು ಈ ಬಟನ್ ನ ಆನ್ ಮಾಡಿದ್ರೆ ನಿಮ್ಗೆ ರಿಂಗ್ ಲೈಟ್ ಬರುತ್ತೆ ನೋಡಿ. ಎಂತ ವೈಟ್ ಕಲರ್ ರಿಂಗ್ ಲೈಟ್ ಬಂದೈತೆ, ಇದು ವೈಟ್ ಕಲರ್ ರಿಂಗ್ ಲೈಟ್. ಸೊ ಇಲ್ಲಿದೆಯಲ್ಲ ಈ ಬಟನ್ ನ ನೀವು ಹಿಂಗೆ ಈ ಕಡೆ ತಿರುಗಿಸಿದ್ರೆ ಇದು ಗೋಲ್ಡ್ ಕಲರ್ ನೋಡಿ, ಲೈಟ್ ಚೇಂಜ್ ಆಯ್ತಾ, ಗೋಲ್ಡ್ ಕಲರ್ ನೋಡಿ. ನೆಕ್ಸ್ಟ್ ಇದನ್ನ ಪಕ್ಕದ ಏನಂತಂದ್ರೆ ಮಾಮೂಲಿ ಕಡಿಮೆ ಮಾಡ್ಕೋಬಹುದು ನೋಡಿ. ಕಡಿಮೆ ಆಗೋಯ್ತು ಫುಲ್ಲು, ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ನಿಲ್ಲಿಸ್ಕೊಂಡು ವಿಡಿಯೋ ಮಾಡ್ಬೋದು. ಸೊ ಆಮೇಲೆ ಇದನ್ನೆಲ್ಲ ಆಗಿದೆ, ಆಫ್ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಬ್ಲ್ಯಾಕ್ ಸ್ಕ್ರೀನು ಮತ್ತೆ ಇನ್ನೊಂದು ಬ್ಲೂ ಸ್ಕ್ರೀನ್ ಇದೆ. ಹಾಗೆ ರಿಂಗ್ ಲೈಟ್ ನೋಡಿ, ನಾನು ತೋರಿಸ್ತೀನಲ್ಲ, ಈ ರಿಂಗ್ ಲೈಟ್ ನೋಡಿ, ಹಿಂಗೆ ನಾನು ಹಿಂಗ್ ಸೆಟಪ್ ಮಾಡಿದ್ದೀನಿ ನೋಡಿ. ಸೊ ನೀವು ರೀಲ್ಸ್ ನೋಡ್ತಿರಲ್ಲ ಎಲ್ರು ಬ್ಲ್ಯಾಕ್ ಸ್ಕ್ರೀನು ಮತ್ತೆ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಸ್ಕ್ರೀನು ಮತ್ತೆ ಇದು ರಿಂಗ್ ಲೈಟ್ ಹಾಕೊಂಡು ಯೂಸ್ ಮಾಡ್ತಾರಲ್ಲ, ಇದೇ ತರ ಯೂಸ್ ಮಾಡೋದು. ಸೊ ಈ ತರ ಮಾಡಿದ್ರೆ ನೀವು ವಿಡಿಯೋ ಕ್ಲಿಯರ್ ಆಗಿ ಬರುತ್ತೆ, ಒಂಥರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಹಿಂಗೆ ಯೂಸ್ ಮಾಡ್ತಾರೆ. ಸೊ ನಾನ್ ಮಾಡೋದು ಈ ತರಾನೇ ಮಾಡ್ತೀನಿ. ಇದು ಬಂದು ಬ್ಲ್ಯಾಕ್ ಸ್ಕ್ರೀನ್, ಇದು ರೀಲ್ಸ್ ಮಾಡಕ್ಕೆ. ಅದ್ ಬಿಟ್ರೆ ಇಲ್ಲಿ ನೋಡಿ ಬ್ಲೂ ಇದೆಯಲ್ಲ, ಇದು ಈ ಬ್ಲೂ ಸ್ಕ್ರೀನ್ ಬಂದು ಯೂಟ್ಯೂಬ್ ಮಾಡಕ್ಕೆ ಅಂತ ನೋಡಿ. ಇದು ರಿಂಗ್ ಲೈಟ್. ಈಗ ಇದು ವೈಟ್ ಇದೆ ನೋಡಿ, ನೋಡ್ಬೋದು ವೈಟ್ ಕಲರ್ ಇದೆ ನೋಡಿ. ಈಗ ಚೇಂಜ್ ಆಯ್ತು. ಇದು ಫೋಟೋ ಶೂಟ್ಗೆ ಯೂಸ್ ಮಾಡ್ಬೋದು ನೀವು ನೋಡಿ, ಫೋಟೋ ಶೂಟ್ಗೂ ಯೂಸ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಇದನ್ನ ನೋಡಿ ಈ ತರ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡೋದು, ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಹಾಗೆ ನಿಮ್ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಟ್ರೈಪಾಡ್ ಸ್ಟ್ಯಾಂಡ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಸೊ ಇಷ್ಟ ಆದ್ರೆ ತಗೊಳ್ಳಿ. ಇದು ಬಂದು 799 ಬೀಳುತ್ತೆ. ಇದು 3400. ಎರಡು ಸೇರಿಸಿದ್ರೆ ಆಗುತ್ತೆ, ಒಂದ್ 4000 ಮೇಲಾಗುತ್ತೆ. ಸೊ ನೋಡಿ, ಇಷ್ಟ ಇರೋರು ತಗೊಳ್ಳಿ. ಯಾಕಂದ್ರೆ ಸುಮ್ನೆ ವೇಸ್ಟ್ ಮಾಡಕ್ ಹೋಗ್ಬಿಟ್ಟು ದುಡ್ಡನ್ನ ಇದ್ ಮಾಡ್ಬಿಟ್ಟು. ಸೊ ನಿಮ್ಗೆ ಯಾರಿಗೆ ನಾನು ಬೆಳಿಲೇಬೇಕು, ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀನಿ, ನಾನು ಯೂಸ್ ಮಾಡ್ತೀನಿ ಅಂತ ಅನ್ಕೋತಿರೋ ಅಂತವ್ರು ತಗೊಳ್ಳಿ. ಅದನ್ನ ಬಿಟ್ಟು ತಕೊಂಡು ಒಂದ್ ವಾರ ಯೂಸ್ ಮಾಡ್ಬಿಟ್ಟು ಬ್ರೋ ಮುಂದೆ ಮಾಡೋಣ ಹಂಗೆ ಹಿಂಗೆ ಅಂತ ಅನ್ನಕ್ಕೆಲ್ಲ ಈ ತಗೊಳಕ್ ಹೋಗ್ಬಿಡಿ. ಇದನ್ನ ಬಿಟ್ರೆ ಬೇರೆ 600, ಒಂದು 400, 300 ಇರುತ್ತೆ ರಿಂಗ್ ಲೈಟ್, ಆತರ ತಗೊಂಡ್ ಮಾಡಿ ಸ್ಟಾರ್ಟಿಂಗು. ಆಮೇಲೆ ನಿಮ್ದು ಕ್ಲಿಕ್ ಆಯ್ತು ಅಂದಾಗ ಮುಂದೆ ಈ ತರ ದೊಡ್ಡ ರಿಂಗ್ ಲೈಟ್ ತಗೊಳ್ಳಿ. ಸೊ ಈ ಸ್ಟ್ಯಾಂಡ್ ತಗೊಳ್ಳಿ, ಬೆಸ್ಟ್ ಇದೆ ಇದು, ಒಳ್ಳೆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಅದ್ ಬಿಟ್ರೆ ಇನ್ನೇನಿಲ್ಲ. ನೆಕ್ಸ್ಟ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಮ್ಯಾನ್ಯಲ್ ನೀವು ನೋಡಿ ಯೂಸ್ ಮಾಡ್ಕೋಬಹುದು. ಏನಿಲ್ಲ, ಇಷ್ಟೇ ರಿಂಗ್ ಲೈಟ್ ಸೆಟ್ ಮಾಡೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಹೀಗೆ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡೋದಂತೂ ನಿಲ್ಸ್ಬೇಡಿ, ಸಪೋರ್ಟ್ ಮಾಡ್ತೀರಿ. ನನ್ಗೆ ಏನ್ ಗೊತ್ತಿದೆ ಅದು ನಾನು ಹೇಳ್ಕೊಟ್ಟಿದ್ದೀನಿ. ನಾನೇನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನೇನು ಹೇಳ್ತಿಲ್ಲ. ಸೊ ಹೇಳ್ಕೊಟ್ಟಿದ್ದೀನಿ ಒಂದು ತಕ್ಕ ಮಟ್ಟಿಗೆ. ಯೂಸ್ ಮಾಡಿ, ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಆಗುತ್ತೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ರಿಂಗ್ ಲೈಟ್. ಸೊ ಇದೊಂದು ವಿಡಿಯೋ ರಿಂಗ್ ಲೈಟ್ ಬಗ್ಗೆ ಆಗಿತ್ತು. ಟ್ರೈಪಾಡ್ ಸ್ಟ್ಯಾಂಡ್ ತಗೊಳ್ಳಿ, ಒಳ್ಳೇದಾಗುತ್ತೆ.
ಯಾಕಂದ್ರೆ ಬರೀ ಆ ರಿಂಗ್ ಲೈಟ್ ಒಂದ್ ಬರುತ್ತೆ, ಅದನ್ನ ಇಟ್ಕೊಂಡು ನೀವು ಎಲ್ಲೂ ವಿಡಿಯೋ ಮಾಡಕ್ ಆಗೋದಿಲ್ಲ. ಕೆಳಗಡೆ ಇಡ್ತೀನಿ ನಾನು, ಡಿಮ್ಮಲೈಟ್ ಮಾಡ್ತೀನಿ ಅಂತೆಲ್ಲ ಮಾಡಕ್ ಹೋಗ್ಬೇಡಿ, ಅದ್ ಆಗೋದಿಲ್ಲ. ಸೊ ಈ ಟ್ರೈಪಾಡ್ ಸ್ಟ್ಯಾಂಡ್ ತಗೊಳ್ಳಿ, ಇದು ಬೆಸ್ಟ್. ಚೆನ್ನಾಗಿರುತ್ತೆ, ವಿಡಿಯೋ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರ್ಯಾರು ರೀಲ್ಸ್ ಮಾಡ್ಬೇಕು, ನಾನ್ ಮಾಡ್ಬೇಕು, ವೈರಲ್ ಆಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಚೆನ್ನಾಗಿ ರಿಂಗ್ ಲೈಟ್ ತಗೊಂಡು ಪರ್ಚೇಸ್ ಮಾಡಿ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಹೇಳಿ, ನಾನು ತಿದ್ಕೋತೀನಿ, ಸರಿ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ಲವ್ ಯು ಆಲ್.